ನಮ್ಮ ಹೋರಾಟ ಇವತ್ತು ಕೂಡ ಮುಂದುವರೆದಿದೆ. ಅಲ್ಲಿ ಆ್ಯಕ್ಚುಲಿ ನಡೆದಿರುವಂಥ ಘಟನೆ ಕಳೆದ ಮೂರ್ನಾಲ್ಕು ತಿಂಗಳಿಂದೆ ನೀನು ಬೇಗ ಹೋಗಿ ರೆಡಿ ಮಾಡ್ಬಿಡು, ನಾವು ಬಂದ್ಬಿಡ್ತೀವಿ. 3-4 ತಿಂಗಳಿಂದೆ ಧ್ವಜ ಹಾರಿಸುವಂಥದ್ದಕ್ಕೆ ಪರ್ಮಿಷನ್ ತೊಗೊಂಡಿದ್ದಾರೆ. ಅದು ರೆಸೊಲ್ಯೂಷನ್ ಆಗಿದೆ. ಪಂಚಾಯಿತಿ ರೆಸೊಲ್ಯೂಷನ್ ಆಗಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಪಂಚಾಯಿತಿಯಲ್ಲಿ ಅನುಮತಿ ಕೊಟ್ಟು ಅವರು ಸ್ವಂತ ದುಡ್ಡಲ್ಲಿ, ಅಲ್ಲಿನ ಜನ ಸ್ವಂತ ದುಡ್ಡಲ್ಲಿ 50 ರೂಪಾಯಿ 100 ರೂಪಾಯಿ ಹಾಕಿ ಸುಮಾರು 6 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಅಲ್ಲಿನ ರಾಮ ಸೇವಾ ಸಮಿತಿಯವರು ಅದನ್ನ ಪೋಲ್ ಹಾಕಿರೋದು. ಸರ್ಕಾರದ ಪೋಲ್ ಅಲ್ಲ ಅದು. ರಾಮ ಸಮಿತಿಯ ಊರಿನವರೆಲ್ಲ ಸೇರಿ 100 ರೂಪಾಯಿ ಹಾಕಿ ಕಟ್ಟಿರೋದು. ಅದು ದೇವಸ್ಥಾನ ಅಲ್ಲೇ ಆಂಜನೇಯಂದು ದೊಡ್ಡದು 30 ಅಡಿ ಎತ್ತರದಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಅದರ ಎದುರುಗಡೆ, ಅದರ 30 ಮೀಟರ್ ಎದುರುಗಡೆನೆ ಈ ಒಂದು ಪೋಲ್ ಹಾಕಿರೋದು. ನಾನು ಹೋಗಿ ನೋಡಿ ಬಂದಿದ್ದೀನಿ. ಜನದ ದುಡ್ಡು ಅನುಮತಿ ತಗೊಂಡಿದ್ದಾರೆ. ಇಲ್ಲಿ ನೋಡಿ, ರೆಸೊಲ್ಯೂಷನ್ ಐತೆ. 24ರಲ್ಲಿ 20 ಜನ ಸೈನ್ ಹಾಕಿದ್ದಾರೆ, ಗ್ರಾಮ ಪಂಚಾಯತಿ ಮೆಂಬರ್ಸ್. ದುಡ್ಡು ಯಾರ್ದು? ಜನಗಳದು. ಪೋಲ್ ಹಾಕಿರೋರು ಯಾರು? ಜನ. ಅಲ್ಲಿ ಪರ್ಮನೆಂಟ್ ಆಗಿ ಹಿಂದೆಯಿಂದನೂ ಕೂಡ 30 ವರ್ಷದಿಂದನೂ ಕೂಡ ಅಲ್ಲಿ ಧ್ವಜ ಇದ್ದು ಹನುಮಂತನ ಬಾವುಟವನ್ನೇ ಆರಿಸಿದ್ದಲ್ಲಿ. ಈಗ ಹೊಸದಾಗಿ ಏನು ಮಾಡಿದ್ದಾರೆ, ಪ್ರತಿ ಆಗಸ್ಟ್ 15 24ನೇ ತಾರೀಕು ಅಲ್ಲ, ಜನವರಿ 26ನೇ ತಾರೀಕು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವದ ಕನ್ನಡ ದಿನ ಹಾಸ್ಟ್ ಮಾಡಿ ತೆಗಿತಾರೆ. ಆಮೇಲೆ ಪರ್ಮನೆಂಟ್ ಆಗಿ ಇದ್ದಿದ್ದು ಆಂಜನೇಯನ ಧ್ವಜ. ಇದು ಪರ್ಮನೆಂಟ್. ಅದು ಬೋಗಸ ಕ್ರಿಯೇಟ್ ಮಾಡಿರೋದವರು. ಈಗೀಗ ಒಂದು ವಾರದಿಂದ ನೋಡಿ, ಅದರಲ್ಲಿ 2 ಡೇಟ್ಗಳಿದೆ. ಒಂದು ಸೀಲೇ ಇಲ್ಲ, ಒಂದಕ್ಕೆ ಸೀಲ್ ಇದೆ, ಇನ್ನೊಂದಕ್ಕೆ ಸೀಲೇ ಇಲ್ಲ. ಈಗ ಒಂದು ಅರ್ಜಿ ತಗೊಂಡು ಈಗ ಕ್ಲಿಯರ್ ಮಾಡಿರೋದು. ನನ್ನ ಹತ್ರ ಇರೋದು ಇದು ಒರಿಜಿನಲ್. ಅವ್ರು ಮಾಡಿದ್ರು.